ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿನೇಶ್ ಬ್ಲಾಗ್ಸ್ MST7. ಇವತ್ತು ಒಂದು ಆ್ಯಕ್ಷನ್ ಕ್ಯಾಮ್ರಾ ತೊಗೊಂಡಿದ್ದೀನಿ Zone 99ಇಂದ. ಸೊ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ, ಹೇಗಿದೆ ನೋಡೋಣ, ಹೊರಗಡೆ ಏನೇನಿದೆ ಅಂತ ನೋಡಬೇಕು. ಸೊ ನಿಮಗೆ ಹೆಂಗೆ ಹೇಳ್ತಾ ಬರ್ತೀನಿ ಏನೇನಿದೆ ಏನೇನಿಲ್ಲ ಅಂತ. ಸೊ ನೋಡೋಣ, ಸ್ಟಾರ್ಟ್ ಮಾಡೋಣ ಒಂದೊಂದೇ. Zone 99 ಕಡೆಯಿಂದ ಇದು ಕ್ಯಾಮ್ರಾ. ಫಸ್ಟು ನೋಡ್ಬೋಣ ಕ್ಯಾಮ್ರಾ. ನೋಡಿ, ಈ ಥರ ಬರುತ್ತೆ. ವಾಟರ್ ಪ್ರೂಫ್ ಕ್ಯಾಮ್ರಾ ಇದು, ನೋಡ್ಬೋದು. ಒಳಗಡೆ ಇದೆ ಕ್ಯಾಮ್ರಾ. ಸೊ ಇದನ್ನು ತೆಗೆದು ತೋರಿಸ್ತೀನಿ ಏನೇನಿದೆ ಅಂತ. ಅದ್ರ ಮೊದಲು ಒಳಗಡೆ ಏನೇನು ಆಕ್ಸೆಸರೀಸ್ ಇದೆ ಅಂತ ನೋಡ್ಕೊಂಡು ನಿಮಗೆ ಒಂದೊಂದೇ ತೋರಿಸ್ತೀನಿ ನಿಮಗೆ ಎಲ್ಲ. ಮೋಟೋ ವ್ಲಾಗಿಗೆ ಏನೇನು ಬೇಕು ಅನ್ನೋದನ್ನ, ಮೋಟೋ ವ್ಲಾಗಿಂಗ್ ಮಾಡಬೇಕಾದ್ರೆ ಅದಕ್ಕೆ ಏನೇನು ಬೇಕಾಗಿರುತ್ತೆ ಅನ್ನೋದನ್ನ ಎಲ್ಲ ನೋಡೋಣ. ಸೊ ಒಳಗಡೆ ಏನೇನು ಕೊಟ್ಟಿದ್ದಾರೆ ಹೇಳ್ಬೇಕಂದ್ರೆ, ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ, ನೋಡ್ಬೋದು ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್. ಓಕೆ, ಒಳಗಡೆ ಏನೇನು ಸ್ಪೆಸಿಫಿಕೇಶನ್ಸ್ ಇದೆ ಎಲ್ಲ ಆಮೇಲೆ ಹೇಳ್ತೀನಿ. ಫಸ್ಟು ಆಕ್ಸೆಸರೀಸ್ ಏನೇನು ಕೊಟ್ಟಿದ್ದಾರೆ ನೋಡೋಣ. ಫಸ್ಟ್ ನೋಡಿದ್ರೆ ನಿಮಗೆ ಚಿನ್ ಮೌಂಟ್ ಕೊಟ್ಟಿದ್ದಾರೆ. ಆಮೇಲೆ ಇದು ಸ್ಟ್ರೈಟು, ಇವನ್ ಫ್ಲ್ಯಾಟ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಕರ್ವ್ ಬರುತ್ತೆ, ನೋಡ್ಬೋದು. ಅದು ಹಿಂದೆಗಡೆ ಟೇಪ್ ಇದೆ, ಜಸ್ಟ್ ಪೀಲ್ ಮಾಡಿಬಿಟ್ಟು ಹೆಲ್ಮೆಟ್ಗೆ ನಿಮಗೆ ಯಾವ ಕಡೆ ಪ್ರಾವಿಯನ್ಸ್ ಇದೆಯೋ ಆ ಕಡೆ ಹಾಕೋಬೋದು, ಅಡ್ಜಸ್ಟ್ ಮಾಡ್ಕೋಬೋದು. ವರ್ಟಿಕಲ್ ಆಗು ಹಾಕೊಬೋದು, ಇಲ್ಲ ಹಾರಿಜಾಂಟಲ್ ಆಗು ಹಾಕೋಬೋದು, ಇದು ನಿಮ್ಮ ಇಷ್ಟ. ನೆಕ್ಸ್ಟು ಏನು ಕೊಟ್ಟಿದ್ದಾರೆ, ನೆಕ್ಸ್ಟ್ ನೋಡೋದಾದರೆ ಒಂದು ಕ್ಲೈಮ್ ಕೊಟ್ಟಿದ್ದಾರೆ. ಇದೇ ಮೇಯ್ನು ಹೆಲ್ಮೆಟ್ ಚಿನ್ ಮೌಂಟ್ ಲಾಕ್ ಮಾಡೋದಕ್ಕೆ ಇದೇ ಮೇಯ್ನ್ ಬೇಕಾಗಿರೋದು. ನೋಡಿ, ಇದಕ್ಕೆ ಈ ಆಕ್ಸೆಸರೀಸ್ಗೆ ಇದಕ್ಕೆ ಜಸ್ಟ್ ಹಿಂಗೆ ಪ್ಲಗ್ ಇನ್ ಮಾಡಬೇಕಷ್ಟೇ. ಇದನ್ನು ನೋಡಿ ತೋರಿಸ್ತೀನಿ. ನೋಡಿ, ಲಾಕ್ ಆಗೋಯ್ತು. ಈ ಥರ ಹಾಕೋಬೋದು. ಇದ್ರ ಮೇಲ್ಗಡೆ ನೀವು ಯಾವುದೇ ಥರದ ಫಿಟ್ಟಿಂಗ್ಸ್ ಬೇಕಂದ್ರೂ ಆ್ಯಡ್ ಮಾಡಿಕೊಂಡು, ನೋಡಿ ಕ್ಯಾಮ್ರಾ ಜಸ್ಟ್ ಇದ್ರೊಳಗಿಟ್ಟು ನೋಡಿ ಹಿಂಗೆ ಮಾಡ್ಕೋಬೋದು. ನೀವು ಇದನ್ನು ಅಡ್ಜಸ್ಟ್ ಬೇಕಾದ್ರೂ ಮಾಡ್ಕೋಬೋದು. ಇದಕ್ಕೆ ಒಂದು ಸ್ಕ್ರೂ ಟೈಪ್ ಕೊಟ್ಟಿದ್ದಾರೆ, ಯಾವ ಥರ ಬೇಕಾದರೂ ನೋಡಿ. ಜಸ್ಟ್ ಟೈಟ್ ಮಾಡಿದ್ರೆ ಸಾಕು, ಟೈಟ್ ಆಯಿತು. ಈ ಥರ ನೀವು ಮೌಂಟ್ ಮಾಡ್ಕೋಬೋದು ಹೆಲ್ಮೆಟ್ಗೆ ಆ್ಯಕ್ಷನ್ ಕ್ಯಾಮ್ರಾ. ನೆಕ್ಸ್ಟ್ ನೋಡೋದಾದರೆ ಸ್ಟ್ರ್ಯಾಪ್ ಕೊಟ್ಟಿದ್ದಾರೆ, ನೋಡ್ಬೋದು. ಸ್ಟ್ರ್ಯಾಪ್ಸು ಹೆಲ್ಮೆಟ್ಗೆ ಏನಾದ್ರು ಮೌಂಟ್ ಮಾಡ್ಕೋಬೇಕು ಅಥವಾ ರಿಸ್ಟ್ ವಾಚ್ ಥರದ ಹಾಕೋಬೋದು ಅಂದರೂ ನೀವು ಹಾಕೋಬೋದು. ಆಮೇಲೆ ನೋಡಿ, ವೆಲ್ಗ್ರೂ ಥರದ್ದು ಕೊಟ್ಟಿದ್ದಾರೆ. ವೆಲ್ಗ್ರೂದು 2 ಟೈಪ್ ಕೊಟ್ಟಿದ್ದಾರೆ. ಇದನ್ನು ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬೋದು. ಎಲ್ಲ 2 ಕೊಟ್ಟಿದ್ದಾರೆ. ಅದಾದಮೇಲೆ ನೋಡಿ, ನೆಕ್ಸ್ಟು ಬೈಕ್ ಹ್ಯಾಂಡಲ್ಗೆ ನೀವು ಫಿಕ್ಸ್ ಮಾಡ್ಕೊಂಡು, ಬೈಕ್ ಹ್ಯಾಂಡಲಲ್ಲೂ ನೀವು ಫಿಕ್ಸ್ ಮಾಡ್ಕೋಬೋದು. ನೋಡಿ ಎಷ್ಟು ಸಿಂಪಲ್ ಆಗಿದೆ. ನೋಡಿ, ಪ್ರಾಡಕ್ಟ್ ಅಂತೂ ಪ್ರೀಮಿಯಂ ಕ್ವಾಲಿಟಿ ಇದೆ ಫ್ರೆಂಡ್ಸ್, ನೋಡ್ಬೋದು ನೀವು. ನೋಡಿ, ಯಾವುದೇ ಥರದ ಕ್ವಾಲಿಟಿಲಿ ಕಾಂಪ್ರಮೈಸ್ ಇಲ್ಲ, ಚೆನ್ನಾಗಿದೆ ಐಟಮು. ನೋಡಿ, ಜಸ್ಟ್ ಇದನ್ನು ಹಿಂಗೆ ಅನ್ಸ್ಕ್ರೂ ಮಾಡಿ, ಇದನ್ನು ಅನ್ಸ್ಕ್ರೂ ಮಾಡಿದ್ರೆ ಸಾಕು. ಯಾರ್ಯಾರು ಮೋಟೋ ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀರೋ, ಇಲ್ಲ ವೀಕೆಂಡ್ ಟ್ರಿಪ್ಪು ಈ ಥರದ್ದೆಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದೀರೋ ಆರಾಮಾಗಿ ಮಾಡ್ಬೋದು. ಇದರಲ್ಲಿ ಯಾವುದೇ ಥರದ ಕಾಂಪ್ಲಿಕೇಟೆಡ್ ಇಲ್ಲ. ನೋಡಿ, ಈಸಿ. ನೋಡಿ, ಒಂದು ರಬ್ಬರ್ ಸ್ಟ್ರ್ಯಾಪ್ ಥರ ಕೊಟ್ಟಿದ್ದಾರೆ. ಜಸ್ಟ್ ಇದನ್ನು ಗಾಡಿ ಫಿಕ್ಸ್ ಮಾಡಿಬಿಟ್ಟು ಹ್ಯಾಂಡಲ್ಗೆ ನೀವು ಮಾಡ್ಕೋಬೋದು. ಒಂದು ನಿಮಿಷ ನೋಡಿ, ಸಿಂಪಲ್ ಆಗಿದೆ ಫ್ರೆಂಡ್ಸ್, ಏನು ಕಾಂಪ್ಲಿಕೇಟೆಡ್ ಏನಿಲ್ಲ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ, ಈಸಿ. ನೋಡಿ ಅಷ್ಟೇ ಆಗೋಯ್ತು.
ಅನ್ಸ್ಕ್ರೂ ಅಂತೂ ಆಗೋಕ್ಕೆ ಚಾನ್ಸಸ್ ಇಲ್ಲ ಫ್ರೆಂಡ್ಸ್. ನೋಡಿ ಕ್ವಾಲಿಟಿ ಅಂತ ಅಲ್ಟಿಮೇಟ್ ಆಗಿದೆ ನೋಡಿ. ಇದ್ರ ಮೇಲೆ ನೀವು ಕ್ಯಾಮ್ರಾನ ಇದಿದೆಯಲ್ಲ ಕ್ಯಾಮ್ರಾ ಜೇಕ್ ನಾನು ತೆಗೆದ್ಬಿಡ್ತೀನಿ. ಜಸ್ಟ್ ನಿಮ್ಗೆ ತೋರ್ಸೋಕ್ಕೋಸ್ಕರ ಫಿಟ್ ಮಾಡಿದ್ದೆ ಹೆಲ್ಮೆಟಿಗೆ ಮೌಂಟ್ ಮಾಡೋಣ ಅಂತ. ನೋಡಿ ನೋಡಿ ಇದನ್ನ ಹಾಕ್ಬಿಟ್ಟು ನೋಡಿ ಜಸ್ಟ್ ಇಲ್ಲಿ ಇದೆಯಲ್ಲ ಜಸ್ಟ್ ಇಲ್ಲಿ ಪ್ಲಗ್ ಮಾಡಿದ್ರೆ ಸಾಕು ನೋಡಿ, ಹಾಗೆ ಹೋಯ್ತು. ಜಸ್ಟ್ ಇದನ್ನು ಸ್ಕ್ರೂ ಮಾಡ್ಕೋಬೇಕು ನೋಡಿ. ಹಿಂಗೆ ಬೇಕಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಇದಕ್ಕೊಂದು ಎಕ್ಸ್ಟ್ರಾ ಕ್ಲ್ಯಾಂಪ್ ಹಾಕ್ಕೋಬೋದು ನೀವು. ಇಲ್ಲಿದು ಇಲ್ಲಿದೆ ನೋಡಿ, ಈ ಥರದನ್ನು ಕೊಟ್ಟಿದ್ದಾರೆ. ಇದು 2 ಟೈಪ್ ಬರುತ್ತೆ. ಸೊ ನೋಡಿ ಇದು ಯೂನಿವರ್ಸಲ್, ಇದು ಎಲ್ಲದಕ್ಕೂ ಹಾಕೋಬೋದು ನೀವು ನೋಡಿ. ಜಸ್ಟ್ ಪ್ಲಗ್ ಇನ್ ಮಾಡಬೇಕು ಅಷ್ಟೇ ನೋಡಿ. ಜಸ್ಟ್ ಹಿಂಗೆ ಮಾಡಿ ಹೊಸದಲ್ವಾ, ಸೊ ಸ್ವಲ್ಪ ಇದಾಗಿರುತ್ತೆ ನೋಡಿ. ನೋಡಿ ಹಾಗೆ ಹೋಯ್ತು. ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು ಫ್ರೆಂಡ್ಸ್, ನಾನು ಯಾವುದೇ ಥರದ ಪ್ರಾಬ್ಲಮ್ ಬರಲ್ಲ ನೋಡಿ. ನೋಡಿ ಹಾಗೆ ಹೋಯ್ತು. ಜಸ್ಟ್ ಹ್ಯಾಂಡಲಿಗೆ ಫಿಟ್ ಮಾಡಿ ನೀವು ಯಾವ ಥರ ಬೇಕೋ ಹ್ಯಾಂಡಲಿಗೆ ಈ ಥರ ಫಿಟ್ ಮಾಡಿಬಿಟ್ಟು ಇದು ಮಾಡ್ಕೋಬೋದು. ಈಸಿಯಾಗಿದೆ, ಯಾವುದೇ ಇದು ಇಲ್ಲ ನೋಡಿ ಅಷ್ಟೇ, ಹಾಗೆ ಹೋಯ್ತು. ಜಸ್ಟ್ ಸ್ಕ್ರೂ ಮಾಡಿದರೆ ಮುಗೀತು ನೋಡಿ. ಸಪ್ರೇಟ್ ಮಾಡಿಕೊಂಡು ನೀವು ಯಾವಾಗ ಬೇಕಾದರೂ ರಿಮೂವ್ ಮಾಡ್ತೀನಿ ಇಲ್ಲ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಿಮ್ಗೆ ಹೇಳ್ಬೇಕಂದ್ರೆ, ಈ ಸೆಗ್ಮೆಂಟಲ್ಲಿ ನೋಡಿ ವೈರ್ಲೆಸ್ ರಿಮೋಟ್ ಕೊಟ್ಟಿದ್ದಾರೆ. ಯಾವ ಥರ ಇದೆ ನೋಡಿ ಆಪ್ಷನ್. ಜಸ್ಟ್ ಈ ರೆಡ್ ಕಲರ್ ಟ್ಯಾಪ್ ಮಾಡಿದ್ರೆ ನಿಮಗೆ ಫೋಟೋ ಕ್ಲಿಕ್ ಆಗುತ್ತೆ ನೋಡಿ, ಲೈಟ್ ಬರುತ್ತೆ. ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕಂದ್ರೆ ನೋಡಿ ಜಸ್ಟ್ ಇದು ಮಾಡೋದು ನೋಡಿ, ರೆಡ್ ಕಲರ್ ಇಂಡಿಕೇಟರ್, ರೆಡ್ ಕಲರ್ ಲೈಟ್ ಬ್ಲಿಂಕ್ ಆಗುತ್ತೆ ಇಂಡಿಕೇಟರ್. ಜಸ್ಟ್ ಅಷ್ಟೇ, ಸೂಪರ್ ಆಗಿದೆ. ಶೆಲ್ ಟೈಪ್ ಇದು, ಆರಾಮಾಗಿ ಯೂಸ್ ಮಾಡ್ಕೋಬೋದು, ಯಾವುದೇ ತೊಂದರೆ ಇಲ್ಲ. ಸ್ಟಿಕ್ಕಿಗೆ ಹಾಕೊಂಡು ನೀವು ಹಿಂಗೆ ಇದು ಮಾಡಿದಾಗ ವಿಡಿಯೋ ಮಾಡಿದಾಗ ಎಲ್ಲಿಂದ ಬೇಕಾದ್ರೂ ಕ್ಲಿಕ್ ಮಾಡ್ಬೋದು, ಆರಾಮಾಗಿ ಯೂಸ್ ಮಾಡ್ಬೋದು. ಆಕ್ಸೆಸಬಲ್ ಇದೆ. ಅದಾದಮೇಲೆ ಒಂದು ಸಿ ಟೈಪ್ ಕೇಬಲ್ ಕೊಟ್ಟಿದ್ದಾರೆ ಚಾರ್ಜ್ ಮಾಡ್ಕೊಳ್ಳೋಕ್ಕೆ. ಅದಾದಮೇಲೆ ಇವಾಗ ನಾನು ತೋರಿಸಿದ್ದು ಕೇಸ್ ಬಂದು ವಾಟರ್ ಪ್ರೂಫ್, ಅದನ್ನು ರಿಮೂವ್ ಮಾಡ್ಬೋದು ನೋಡಿ. ನಾನು ಹಾಕಿಟ್ಟಿದ್ದೆ ನೋಡಿ. ಜಸ್ಟ್ ಓಪನ್ ಮಾಡಿ ಕ್ಯಾಮ್ರಾ ಬಂತು ಆಚೆ. ಅದು ನಿಮಗೆ ಮಾನ್ಸೂನ್ ಟೈಮಲ್ಲಿ ರೇನಿ ಟೈಮಲ್ಲಿ ಮಳೆಗಾಲದಲ್ಲಿ ಹಾಕೋಬೋದು. ಮಳೆ ಟೈಮಲ್ಲಿ ಆ ಥರದಂದರೆ ವಾಟರ್ ಪ್ರೂಫ್, ಅದು ಯಾವುದೇ ಥರದ್ದು ನೋಡಿ. ಜಸ್ಟ್ ಆರಾಮಾಗಿ ಹೊಂಟಾಗೋಯ್ತು. ಈಸಿಯಾಗಿ ಆಕ್ಸೆಸಬಲ್ ಮಾಡ್ಕೋಬೋದು ನೋಡಿ. ಆರಾಮಾಗಿ ಇದನ್ನು ಲಾಕ್ ಟೈಪು ಸೇಮ್ ನಾನು ತೋರಿಸೋದಲ್ಲ ನಿಮಗೆ, ಅದೇ ಟೈಪ್ ಇದು ನೋಡಿ. ಮೌಂಟ್ ಫಿಟ್ ಮಾಡ್ಕೋಬೋದು ಈಸಿಯಾಗಿ. ಜಸ್ಟ್ ಈ ಜೆ ಟೈಪ್ ಒಳಗೆ ಹಾಕಿ ನೋಡಿ, ಹಾಗೆ ಹೋಯಿತು. ಈಸಿಯಾಗಿ ಆಕ್ಸೆಸಬಲ್ ಮಾಡ್ಕೋಬೋದು. ಯಾವುದೇ ಥರದ ಮೌಂಟ್ಗೂ ನೀವು ಫಿಕ್ಸ್ ಮಾಡ್ಕೋಬೋದು ಈಗ. ನೆಕ್ಸ್ಟು ಇದೊಂದು ಎಕ್ಸ್ಟ್ರಾ ಕಿಟ್ ಕೊಟ್ಟಿದ್ದಾರೆ, ಬ್ಯಾಕ್ ಕವರು ವಾಟರ್ ಪ್ರೂಫ್ದು, ಅಲ್ಲಿ ಲಾಕ್ ಮಾಡೋದು. ಇದೊಂದು ಆಕ್ಸೆಸಬಲ್ ಕೊಟ್ಟಿದ್ದಾರೆ. ಅದಾದಮೇಲೆ ಇದೊಂದು ಕ್ಲಿಪ್ ಒಂದು ಕೊಟ್ಟಿದ್ದಾರೆ. ಅದಾದಮೇಲೆ ಇದೊಂದು ರೌಂಡ್ ಟೈಪ್, ಇದನ್ನು ನೀವು ನಿಮ್ಮ ವಿಂಡ್ಶೀಲ್ಡ್ ಅಥವಾ ಯಾವುದಕ್ಕೆ ಆದ್ರೂ ನೀವು ಹಾಕೋಬೋದು. ಇದನ್ನು ಲಾಕ್ ಟೈಪ್ ರೌಂಡ್ ಇದ್ದು, ಅದು ಸೇಮ್ ಗಮ್ ಟೈಪೇ ಇರೋದು. ಇದನ್ನು ಇಷ್ಟು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದ್ರ ಪ್ರೈಸಿಂಗ್ ರೇಂಜ್ ಮಾತಾಡ್ಬೇಕು ಅಂದ್ರೆ ಫ್ರೆಂಡ್ಸ್, ಎಷ್ಟಕ್ಕೆ ತೊಗೊಂಡಿರ್ಬೋದು ನೀವು ಕಮೆಂಟಲ್ಲಿ ಹೇಳಿ. ಎಷ್ಟಕ್ಕೆ ತೊಗೊಂಡಿರ್ಬೋದು ಅಂತ ಯೋಚನೆ ಮಾಡಿ. ಗೋಪ್ರೋ ಮತ್ತು ಕೆಲವೊಂದು ಐಟಮ್ಸ್ ಎಲ್ಲ ನೀವು ತೊಗೋಬೇಕಂದ್ರೆ ಆ್ಯಕ್ಷನ್ ಕ್ಯಾಮ್ರಾ 40,000ದಿಂದ 35,000ವರೆಗೂ ಆಗುತ್ತೆ. ಸೊ ಇದನ್ನು ನಾನು ತೊಗೊಂಡಿದ್ದು ಬಂದು ಆಫರಲ್ಲಿ ನಿಮಗೆ ಅವರು MRP ನೋಡ್ಬೋದು. ನೀವು MRP ಎಷ್ಟು ಕೊಟ್ಟಿದ್ದಾರೆ ಅಂತ ಇಲ್ಲಿ ನೋಡಿ. MRP ಎಷ್ಟಿದೆ ನೋಡಿ, 14,999 ಇದೆ. ಬಟ್ ನಾನು ತೊಗೊಂಡಿದ್ದು ಬಂದು ಆಫರಲ್ಲಿ 7,500 ತೊಗೊಂಡೆ ಫ್ರೆಂಡ್ಸ್. ಒಳ್ಳೆ ವರ್ತು, ಟಚ್ಚು ಮತ್ತು 5x ಝೂಮ್ ಮಾಡ್ಬೋದು ನೀವು ಆರಾಮಾಗಿ. ಆಮೇಲೆ
ಸ್ಲೋ ಮೋಷನ್ ಇದೆ, ಆಮೇಲೆ 4K ರೆಸಲ್ಯೂಷನ್, 5K ರೆಸಲ್ಯೂಷನ್ ಇದೆ. ಇದರಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ನಿಮ್ಗೆ ಯಾವುದೇ ಥರದ ತೊಂದರೆ ಬರೋದಿಲ್ಲ, ಕ್ಲೀನಾಗಿ ಶೇಕಿನೂ ಆಗೋದಿಲ್ಲ, ಈಸಿಯಾಗಿ ನೀವು ಹೋಗ್ಬೋದು, ಎಲ್ಲಿ ಬೇಕಾದರೂ ಹೋಗ್ಬೋದು, ಆರಾಮಾಗಿ ನಿಮಗೆ ಸ್ಟಿಫ್ ಆಗಿ ಬರುತ್ತೆ. ಸೊ ಯಾವುದೇ ಥರದ ಪ್ರಾಬ್ಲಮ್ಸ್ ನಿಮಗೆ ಬರೋದಿಲ್ಲ. ಆಮೇಲೆ ಇದರಲ್ಲಿ ನೋಡ್ತಾ ಇದ್ರಲ್ಲ, ಈ ಫ್ರಂಟ್ ಇದರಲ್ಲೂ ಡಿಸ್ಪ್ಲೇ ಬರುತ್ತೆ, ಪ್ಲಸ್ ಇದರಲ್ಲೂ ಡಿಸ್ಪ್ಲೇ ಬರುತ್ತೆ ನಿಮಗೆ, ಅದು ಆಕ್ಸೆಸಬಲ್ ಇದೆ. ಆಮೇಲೆ ಕಾರ್ಡ್ ನೋಡಿ, ಸ್ಲಾಟ್ 256 GB ಸಪೋರ್ಟ್ ಆಗುತ್ತೆ, SD ಕಾರ್ಡು. ಅದಾದಮೇಲೆ Type-C ಬಂದ್ಬಿಟ್ಟು ನಿಮಗೆ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲೊಂದು ಪೋರ್ಟ್ ಇದೆ, ಇದು ಬಂದ್ಬಿಟ್ಟು ನೀವು ಡೈರೆಕ್ಟ್ ಸಿಸ್ಟಮ್ ಅಥವಾ ಲ್ಯಾಪ್ಟಾಪ್ ಯಾವುದಕ್ಕೆ ಬೇಕಾದರೂ ನೀವು ಕನೆಕ್ಟ್ ಮಾಡ್ಕೋಬೋದು, ನಿಮ್ಮ ಫೈಲ್ಸ್ನ ಟ್ರಾನ್ಸ್ಫರ್ ಮಾಡ್ಕೋಬೋದು. ಅಥವಾ ಇಲ್ಲ ಅಂದರೆ ನಿಮ್ಮ SD ಕಾರ್ಡ್ ಹಾಕ್ಬಿಟ್ಟು ಅಡಾಪ್ಟರ್ ಹಾಕ್ಬಿಟ್ಟು ನೀವು ಯಾವುದಕ್ಕೆ ಬೇಕಾ ಸಿಸ್ಟಮ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೋದು. ಆಮೇಲೆ ಇನ್ನೊಂದು ಏನಂದರೆ, ಇವ್ರದ್ದೇ ಆದಂಥ ಆ್ಯಪ್ ಇದೆ, ಗೂಗಲ್ ಸ್ಟೋರ್ಗೆ ಹೋದರೆ ನೀವು ಆರಾಮಾಗಿ ತೊಗೊಬೋದು. ನೋಡಿ, ಮ್ಯಾನ್ಯರಲ್ಲೇ ಕೊಟ್ಟಿದ್ದಾನೆ, ಆ್ಯಪ್ ಇದೆ. ಆ್ಯಪಲ್ಲಿ ಹೋಗ್ಬಿಟ್ಟು ನೀವು ಸೂಪರ್ ಕ್ಯಾಮ್ ಪ್ರೋ ಅಂತ ಟೈಪ್ ಮಾಡಿದ್ರೆ ಸಾಕು, ಅದೇ ಬಂದ್ಬಿಡುತ್ತೆ. ಸೊ ನೀವು ಇಲ್ಲಿ ಕ್ಲಿಕ್ ಮಾಡೋದಲ್ಲ, ನೀವು ಅಲ್ಲೇ ನೀವು ಡೈರೆಕ್ಟಾಗಿ ನೋಡ್ಕೊಂಡ್ಬಿಡ್ಬೋದು ಏನೇನಾಗಿದೆ ಏನೇನಾಗಿಲ್ಲ ಅಂತ. ಅದನ್ನ ಎಕ್ಸ್ಟ್ರಾಕ್ಟು ಮಾಡ್ಕೋಬೋದು ಬೇಕಾದರೆ ಸಿಸ್ಟಮಿಂದ ಅಥವಾ ಫೋನಿಂದ ಡೈರೆಕ್ಟಾಗಿ ನೀವು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಅದಾಯಿತು. ಸ್ಪೆಸಿಫಿಕೇಶನ್ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಏನೇನಿದೆ ಏನೇನಿಲ್ಲ ಅಂತ. ಸೊ ನಿಮಗೆ ಕ್ಯಾಮ್ರಾ ಆನ್ ಮಾಡ್ತೀನಿ ನೋಡಿ, ಕ್ಯಾಮ್ರಾ ಅಂತೀನಿ, ಸಾರಿ, ಗೋಪ್ರೋನ ಆ್ಯಕ್ಷನ್ ಕ್ಯಾಮ್ರಾ. ಇಲ್ಲಿ ನೋಡಿ, ಆನ್ ಆಯಿತು, ನೋಡ್ಬೋದು ನೀವು, ವೆಲ್ಕಮ್ ಅಂತ ಬರುತ್ತೆ. ಅದಾದಮೇಲೆ ನೋಡಿ, ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ, ಬ್ಯಾಕ್ ಕ್ಯಾಮ್ರಾಯಿಂದ ನಂದು ಆನ್ ಮಾಡಿ. ಸೊ ಹೆಂಗೆ ಬರುತ್ತೆ ವಿಡಿಯೋ ಅಂತ ಕ್ಲಾರಿಟಿ ಇದರಲ್ಲೇ ನೋಡ್ಬೋದು ನೀವು. ನೋಡಿ, ಮೋಡ್ಸ್ ಬರುತ್ತೆ, ನಾರ್ಮಲ್ ವಿಡಿಯೋ, ಸ್ಲೋ ಮೋಷನ್ನು, ಲೂಪ್ ರೆಕಾರ್ಡಿಂಗು, ಟೈಮ್ ಲ್ಯಾಪ್ಸು. ಅದಾದಮೇಲೆ ನೋಡಿ, ಆಟೋಮೆಟಿಕ್ ಫೋಟೋ, ಇಷ್ಟು ಬರುತ್ತೆ. ನೋಡಿ ನೋಡಿ, ಪಿಕ್ಚರು ಮತ್ತು ಆಡಿಯೋ ಎರಡೂ ತೋರಿಸುತ್ತೆ. ನೋಡಿ, ಸೆಟ್ಟಿಂಗ್ಸ್ ಹೋದರೆ ನೀವು ಸೆಟ್ಟಿಂಗ್ಸಲ್ಲಿ ಈಸಿಯಾಗಿ ನೀವು ನೋಡ್ಬೋದು. ತೋರಿಸ್ತೀನಿ, ಒಂದು ನಿಮಿಷ. ನೋಡಿ ನೋಡಿ, ಹಿಂಗೆ ನೀವು ಟೈಮ್ ಲ್ಯಾಪ್ಸು, ವಿಡಿಯೋ ಲೆಂತು ಎಲ್ಲ ಬರುತ್ತೆ. ನೋಡಿ, ವೈಟ್ ಬ್ಯಾಲೆನ್ಸು, ಫಿಲ್ಟರು, EV ಮೀಟರಿಂಗ್ ಮೋಡು, ISO, ಡೇಟ್ ಸ್ಟ್ಯಾಂಪು, ಪ್ರತಿಯೊಂದು ಬರುತ್ತೆ. ನೋಡಿ ನೋಡಿ, ವಿಡಿಯೋ ಲೆಂತ್ ಕೂಡ ನೀವು ಅಡ್ಜಸ್ಟ್ ಮಾಡ್ಕೊಬೋದು, 8 ಸೆಕೆಂಡ್ಸ್, 6 ಸೆಕೆಂಡ್ಸು, 30 ಸೆಕೆಂಡ್ಸು, 60 ಸೆಕೆಂಡ್ಸು, 120 ಸೆಕೆಂಡ್ಸು. ನೋಡಿ, ವಿಡಿಯೋ ಕ್ವಾಲಿಟಿ ಬರುತ್ತೆ. ಇಲ್ಲಿ ನೋಡಿ, ಹೈ, ಮೀಡಿಯಮ್ಮು, ನಿಮಿಷ ನೋಡಿ, ಹೈ, ಮೀಡಿಯಮ್, ಲೋ 3 ಬರುತ್ತೆ. ಆಮೇಲೆ ನೋಡಿ, ಟೈಮ್ ಲ್ಯಾಪ್ಸ್ ಇಂಟರ್ವಲ್ ಇದೆ ನೋಡಿ. ಆಮೇಲೆ ಫಿಲ್ಟರ್ ಇದೆ ನೋಡಿ, ನೋಡಿ, ಬ್ಲ್ಯಾಕ್ ಆ್ಯಂಡ್ ವೈಟು, ನೆಗೆಟಿವು, ಆಮೇಲೆ ಬ್ರೌನು, ವಾಮು, ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಕೂಲು, ಬ್ರೈಟು, ರೆಡ್ಡು, ಗ್ರೀನು, ಬ್ಲೂ, ನೋಡಿ ಯಾವ್ದು ಬೇಕಾದ್ರೂ ನೀವು ಆಕ್ಸೆಸ್ ಮಾಡ್ಬೋದು. ನೋಡಿ, ನಾರ್ಮಲ್, ಯಾವ್ದು ಬೇಕಾದ್ರೂ ನೀವು ಸೆಟ್ ಮಾಡ್ಕೋಬೋದು. ಆಮೇಲೆ ನೋಡಿ, ಇ ವಿ ಮೋಡ್ ಇದೆ ನೋಡಿ. ಮೇನ್ ಫ್ರೆಂಡ್ಸ್, ಇದರಲ್ಲಿ ಟಚ್ ಇದೆ, ಸೊ ಈಸಿಯಾಗಿ ನೀವು ಆಪ್ರೇಟ್ ಮಾಡ್ಬೋದು, ಯಾವುದೇ ಥರದ್ದು ಇದಿಲ್ಲ. ಎಷ್ಟು ಸ್ಮೂತ್ ಇದೆ ಅಂದರೆ, ನಾವು ಮೊಬೈಲ್ ಹೆಂಗೆ ಯೂಸ್ ಮಾಡ್ತೀವೋ ಹಂಗಿದೆ, ಅಷ್ಟು ಸ್ಮೂತ್ ಆಗಿದೆ ನಿಮಗೆ ಡಿಸ್ಪ್ಲೇ. ಟಚ್ ಅಂತೂ ಒಳ್ಳೆ ಫೀಲ್ ಕೊಡುತ್ತೆ ನಿಮಗೆ ಯೂಸ್ ಮಾಡ್ತಾ ಇದ್ರೆ. ಫೋನ್ ಯೂಸ್ ಮಾಡ್ತಾ ಇದ್ದೀವ ಅಥವಾ ಬೇರೆ ಏನಾದರೂ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀವ ಅಂತ, ಅಷ್ಟು ಚೆನ್ನಾಗಿದೆ, ನೋಡ್ಬೋದು. ನೋಡಿ, ಒಂದು ನಿಮಿಷ ನನಗೆ ತೋರಿಸ್ತೀನಿ. ನೋಡಿ ನೋಡಿ, ವೈಟ್ ಬ್ಯಾಲೆನ್ಸ್, ಫಿಲ್ಟರ್, ಮೀಟರಿಂಗ್, ನಿಮಿಷ. ನೋಡ್ಬೋದು ನೀವು, ಸ್ಲೋ ಮೋಷನ್ನು, ನಾರ್ಮಲ್ ವಿಡಿಯೋ. ನೋಡಿ, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಶೂಟಿಂಗ್ ಮೋಡ್ ತೋರಿಸುತ್ತೆ. ನೋಡಿ, ಲೂಪ್ ರೆಕಾರ್ಡಿಂಗು, ಟೈಮ್ ಲ್ಯಾಪ್ಸು, ಯಾವ್ದು ಬೇಕಾದ್ರೂ ನೀವು ಸೆಟ್ ಮಾಡ್ಕೊಬೋದು. ನೋಡಿ ನೋಡಿ ಹೆಂಗಾಗುತ್ತೆ ನೋಡಿ, ವರ್ಟಿಕಲ್ಲು ಮತ್ತು ಟೈಮ್ ಕ್ಯಾಪ್ಚರ್ಡು, ಇಮೇಜ್ ಅಪ್ಸೈಡ್ ಡೌನು, ಆಮೇಲೆ ನೋಡಿ ಬ್ಯಾಕ್ ಲೈಟ್ ಲೆವೆಲ್ಲು, ಯಾವ್ದು ಬೇಕಾದ್ರೂ ನೀವು ಅಡ್ಜಸ್ಟ್ ಮಾಡ್ಕೊಬೋದು. ಲೈಟ್ ಸೋರ್ಸ್ ಫ್ರೀಕ್ವೆನ್ಸಿ,
ವ್ಯೂ ಸೆಟ್ಟಿಂಗು, LED ಇಂಡಿಕೇಟರ್, ಆಟೋಮೆಟಿಕ್ ಸ್ಕ್ರೀನ್ ಸೇವರ್, ಆಟೋಮೆಟಿಕ್ ಶಟ್ ಡೌನು, ಮೈಕ್ರೋಫೋನು. ಇಲ್ಲಿ ನೋಡಿ ಇನ್ಬಿಲ್ಟ್ ಮೈಕ್ರೋಫೋನ್ ಇದೆ ಇದರಲ್ಲಿ ಫ್ರೆಂಡ್ಸ್. ಗೋಪ್ರೋದಲ್ಲಿ ಇನ್ಬಿಲ್ಟ್ ಮೈಕ್ರೋಫೋನ್ ಬರೋದೇ ಇಲ್ಲ, ನೀವು ಸಪ್ರೇಟಾಗಿ ಆ್ಯಡ್ ಮಾಡ್ಕೋಬೇಕು. ಒಂದು ವೈರ್ ಥರ ಬರುತ್ತೆ, ಬಟ್ ಇದರಲ್ಲಿ ಇನ್ಬಿಲ್ಟ್ ಇದೆ. ನೋಡಿ ಆನ್ ಆಯ್ತು, ನೋಡಿ ಕಾಣಿಸ್ತಾ ಇದೆ ನಿಮಗೆ. ನೋಡಿ ನಾನು ಇನ್ನೂ ಅದರಲ್ಲಿ ಸ್ಕ್ರೀನ್ನ ಪೀಲ್ ಮಾಡಿಲ್ಲ, ಸೊ ಅದನ್ನು ತೆಗೆದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಕ್ಲಾರಿಟಿ ನಿಮಗೆ. ನೋಡಿ 5K 30 FPS ರೆಸಲ್ಯೂಷನ್ ಇದೆ. ಸೂಪರ್ ಆಗಿದೆ ಫ್ರೆಂಡ್ಸ್. ಈ ರೇಂಜಲ್ಲಿ ನಿಮ್ಗೆ ಈ ಅಮೌಂಟಲ್ಲಿ ಈ ಥರದೊಂದು ಕ್ಯಾಮ್ರಾ ತಗೋಬೇಕಂದ್ರೆ, ಮೋಟೋ ವ್ಲಾಗ್ ಯಾರ್ಯಾರು ಸ್ಟಾರ್ಟ್ ಮಾಡಬೇಕು ಅನ್ಕೋತೀರೋ ಅವ್ರಿಗೆಲ್ಲ ಒಳ್ಳೆ ಕ್ಯಾಮ್ರಾ, ಒಳ್ಳೆ ಫಿನಿಶಿಂಗು ಕೊಟ್ಟಿದ್ದಾರೆ, ಒಳ್ಳೆ ಆಪ್ಷನ್ಸ್ ಇದೆ ಇದರಲ್ಲಿ. ಯಾವುದೇ ಥರದ್ದು ಲ್ಯಾಗ್ ಆಗೋದಿಲ್ಲ. ಈ 2000 3000 ಫೋನೆಲ್ಲ ನೀವು ತಗೊಂಡ್ರೆ ಖಂಡಿತ ಲ್ಯಾಗ್ ಆಗುತ್ತೆ. ಇದು ಫೋನ್ ಅಂತೀನಿ, ಸಾರಿ, ಆ್ಯಕ್ಷನ್ ಕ್ಯಾಮ್ರಾ. ಸೊ ಇದರಲ್ಲಿ ಏನು ಸೂಪರಾಗಿ ಕೊಟ್ಟಿದ್ದಾನೆ, ನೋಡ್ಬೋದು. ಇಲ್ಲಿ ನೋಡ್ಬೋದು ನೀವು ಆಟೋಮೆಟಿಕ್ ಫೋಟೋ ಅದೇ ಸೆಟ್ ಆಗಿದೆ ನೋಡಿ. ಜಸ್ಟ್ ಇಲ್ಲಿ ಹೋಗ್ಬಿಟ್ಟು ನೀವು ಕ್ಲಿಕ್ ಮಾಡಿ ಸಾಕು, ನೋಡಿ ಆಟೋಮೆಟಿಕ್ ಫೋಟೋ ಅದೇ 5K ತೊಗೊಂಡ್ಬಿಡುತ್ತೆ. ನೀವು ಯಾವ ಥರ ಬೆಸ್ಟ್, ನೀವು ಗಾಡಿ ಓಡಿಸ್ಬೇಕಾದ್ರೆ ನಿಮಗೆ ಬೇಕಾಗಿರೋದು ಬ್ಲಾಗ್ ಮಾಡೋಕ್ಕೆ ನೋಡಿ ಸ್ಲೋ ಮೋಷನ್ ಸೆಟ್ ಮಾಡ್ಬೋದು. ನೋಡಿ ನೋಡಿ ಸ್ಲೋ ಮೋಷನ್, ಇದು ಯಾವುದೇ ಥರದ್ದು ನಿಮಗೆ ಸ್ಲಾಬಿ ಆಗಲ್ಲ ವಿಡಿಯೋ. ನೋಡಿ ಇದರಲ್ಲೂ ಹೋಗ್ಬಿಟ್ಟು ವಿಡಿಯೋ ಕ್ವಾಲಿಟಿನೂ ಸೆಟ್ ಮಾಡ್ಕೋಬೋದು, ಮಿಡಲ್ ರೇಂಜ್ಗಳು. ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಒಂದ್ಸರಿ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೂಪರ್ ಆಗಿದೆ ನೋಡಿ. ನೆಕ್ಸ್ಟ್ ನೋಡ್ಬೋದು, ಇದು ವಾಟರ್ ಪ್ರೂಫು. ಇದರೊಳಗೆ ನೋಡಿ ನಾನು ಹಾಕ್ತೀನಿ, ನೋಡಿ ಜಸ್ಟ್ ಈಸಿ ಇದು. ನೋಡಿ ಒಳಗೆ ಹಾಕಿ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ, ನೋಡಿ ಈಗ ಫಸ್ಟ್ ಇದಕ್ಕೆ ಲಾಕ್ ಮಾಡ್ಕೋಬೇಕು. ಇದಕ್ಕೆ ಲಾಕ್ ಮಾಡ್ಕೊಂಡು ಹಿಂದೆಗಡೆ ಜಸ್ಟ್ ಒಂದು ಪ್ರೆಸ್, ನೋಡಿ ಹಾಗೆ ಹೋಯ್ತು. ಎಷ್ಟು ಚೆನ್ನಾಗಿ ಹೋಯ್ತು ನೋಡಿ. ಇದರಲ್ಲೇ ನೋಡಿ, ಇದರಲ್ಲೇ ಬಟನ್ಸು ಕೊಟ್ಟಿದ್ದಾರೆ, ಜಸ್ಟ್ ಪ್ರೆಸ್ ಮಾಡಬೇಕು. ನೋಡಿ ವಾಲ್ಯೂಮ್ ಬಟನ್ನು ಎಲ್ಲ ಕೊಟ್ಟಿದ್ದಾರೆ. ಬೆಸ್ಟ್ ಪ್ರೈಸ್ ಫ್ರೆಂಡ್ಸ್. ಇದು ಹೇಳ್ಬೇಕಂದ್ರೆ ನಿಮಗೆ ಆ್ಯಕ್ಚುಲಿ ನೀವು ಗೋಪ್ರೋ ಅವಿಗೂ ತಗೊಳ್ಳೋ ಬದಲು ಸೇಮ್ ಸ್ಪೆಸಿಫಿಕೇಶನ್ ಇದರಲ್ಲೂ ಇದೆ. ಇದು ಅದರಲ್ಲಿಗಿಂತ ಸ್ವಲ್ಪ ಅಡಿಷನಲ್ ಫೀಚರ್ಸೇ ಇದೆ ಇದರಲ್ಲಿ. ಹೇಳ್ಬೇಕಂದ್ರೆ ಇವರು ಆ್ಯಕ್ಚುಲಿ ಕಾಂಪಿಟೇಟ್ ಮಾಡಕ್ಕೆ ಬಿಟ್ಟಿರೋದು ಗೋಪ್ರೋದವರಿಗೆ, ಅವ್ರು ಕಾಂಪಿಟೇಟ್ ಮಾಡಕ್ಕೆ ಬಿಟ್ಟಿರೋದು ಇವರು Sony 99 ಅವರು. ಬೇಕಂದರೆ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದರೆ ಹೋಗಿ ನೋಡ್ಕೊಳ್ಳಿ, ಪರ್ಚೇಸ್ ಮಾಡಿ. ಇಲ್ಲ ಡೈರೆಕ್ಟಾಗಿ ಹೋಗಿ ಶಾಪ್ ವಿಸಿಟ್ ಮಾಡಿ, ಬೆಸ್ಟ್ ಅದೇ ನಿಮ್ಗೆ ಹೇಳ್ಬೇಕಂದ್ರೆ. ನಿಮಗೊಂದು ಕ್ಲಾರಿಟಿ ಬರುತ್ತೆ, ಈ ಥರ ಏನೇನು ಆಕ್ಸೆಸರೀಸ್ ಇದೆ ಏನಂತ ಕ್ಲೀನಾಗಿ ನಿಮ್ಗೆ ಡಿಸ್ಪ್ಲೇ ಆಗಿ ಇದು ಮಾಡ್ತಾರೆ. ಅದಾದಮೇಲೆ ಬರೀ ಕ್ಯಾಮ್ರಾಸ್ ಮಾತ್ರ ಇಲ್ಲ ಅವ್ರ ಹತ್ರ, ಡ್ರೋನ್ಸ್ ಎಲ್ಲ ಥರದ DJ ಡ್ರೋನ್ಸು ಡೀಲ್ ಮಾಡ್ತಾರೆ. ಅದಾದಮೇಲೆ ನಾರ್ಮಲ್ ಡ್ರೋನ್ಸು ಅವ್ರು ಡೀಲ್ ಮಾಡ್ತಾರೆ, ಇಂಡಿಯನ್ ಪ್ರಾಡಕ್ಟ್ಸು, ಫಾರಿನ್ ಪ್ರಾಡಕ್ಟ್ಸು. ಅದಾದಮೇಲೆ ಮೈಕು, ಈಗ ನಾನು ತೊಗೊಂಡಿದ್ದು ಬಂದ್ಬಿಟ್ಟಿದ್ದು ಆಫರಲ್ಲಿ 7.5 ತೊಗೊಂಡೆ. ಅದ್ರ ಜೊತೆಗೆ ನಾನು ಮೈಕು ತೊಗೊಂಡೆ. ನೋಡಿ ಮೈಕು ತೋರಿಸ್ತೀನಿ ನಿಮಗೆ. ನೋಡಿ ಮೈಕು ತೊಗೊಂಡಿದ್ದೀನಿ, ನೋಡಿ C-type ಪೋರ್ಟು. ನೋಡಿ 2 ಮೈಕು, ಒಂದು ರಿಸೀವರ್. ಆ್ಯಕ್ಚುಲಿ ಒಂದು ರಿಸೀವರ್ ಬಂದು ನಾನು ಇದು ಕನೆಕ್ಟ್ ಮಾಡಿದ್ದೀನಿ, ಅದರಲ್ಲೇ ಇವಾಗ ಬ್ಲಾಗ್ ಮಾಡ್ತಾ ಇರೋದು ನಾನು. ಇಲ್ಲಿ ನೋಡ್ಬೋದು ನೀವು, ಅದರ ಕವರ್ ತೋರಿಸ್ತೀನಿ ನೋಡಿ. ವೈರ್ಲೆಸ್ ಮೈಕ್ರೋಫೋನು ಚೆನ್ನಾಗಿದೆ, ಸೂಪರ್ ಆಗಿದೆ. ನೋಡಿ ಇದರಲ್ಲೇ ಏನೇನು ಮಾಡ್ಬೋದು. 20 ಮೀಟರ್ಸ್ ರೇಂಜ್ ಇದೆ ಇದರಲ್ಲಿ. ಸೊ ಆರಾಮಾಗಿ ನೀವು ಬ್ಲಾಗ್ ಮಾಡ್ಬೋದು, ಡೈಲಿ ಬ್ಲಾಗರ್ಸ್ಗೆ ಅಥವಾ ವೀಕೆಂಡ್ ಬ್ಲಾಗರ್ಸ್ಗೆ. ನೋಡಿ ಅದು ಆಮೇಲೆ ಕಾಂಪ್ಲಿಮೆಂಟಾಗಿ ಒಂದು ಬ್ಲೂಟೂತ್ ಸ್ಪೀಕರ್ಸ್ ಫ್ರೀ ಕೊಟ್ಟರು. ನಿಮ್ಗೆ ಹೇಳ್ಬೇಕಂದ್ರೆ ವರ್ತ್ ಇದು. ಯಾರ್ಯಾರು ಬ್ಲಾಗ್ ಮಾಡ್ಬೇಕು ಅಂದ್ಕೊಂಡಿದ್ದೀರೋ ಆರಾಮಾಗಿ ಮಾಡ್ಬೋದು, ಯಾವುದೇ ಥರದ ತೊಂದರೆ ಇಲ್ಲ. ರೀಸನಬಲ್ ಪ್ರೈಸು, ಬೆಸ್ಟ್ ಇನ್ ಕ್ಲಾಸು, ಮತ್ತು ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಕ್ವಾಲಿಟಿ ಯಾವುದೇ ಥರದ್ದು ನಿಮಗೆ ಲ್ಯಾಗ್ ಆಗೋದಿಲ್ಲ. ಕ್ವಾಲಿಟಿ ಪ್ರಾಡಕ್ಟ್ಸು ಅಷ್ಟೇ, ನಿಮಗೆ ಎಲ್ಲಾದ್ರೂ ಕ್ವಾಲಿಟಿ ಸೂಪರ್ ಆಗಿದೆ. ಸೊ ಯಾವುದೇ ಥರದ ವರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಸ್ಟಾರ್ಟ್ ಮಾಡಬೇಕು ಅಂದ್ಕೊಳ್ಳೋರು ವ್ಲಾಗ್ ಇವಾಗಿಂದ ಸ್ಟಾರ್ಟ್ ಮಾಡೋ ವ್ಲಾಗ್ ಮಾಡಬೇಕು ಅಂದ್ಕೊಳ್ಳೋರು ಆರಾಮಾಗಿ ಇದರಲ್ಲಿ ನೀವು ಮಾಡ್ಬೋದು, ಯಾವುದೇ ಥರದ ತೊಂದರೆ ಇಲ್ಲ. ಸೊ ಇದೇ ಥರದ್ದು ಇನ್ನೂ ನಿಮಗೆ ಮೋಟೋ ವ್ಲಾಗ್ಸ್ ಇನ್ಮೇಲೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಅಪ್ಕಮಿಂಗ್ ವೀಡಿಯೋಸ್ ಬೇಕಂದರೆ ನೀವು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದನ್ನು ಮಾತ್ರ ಮರಿಬೇಡಿ. ಇನ್ಮೇಲೆ ವಾರ ಕಂಟೆಂಟ್ ಕೊಡ್ತಾ ಇರ್ತೀನಿ ನಿಮಗೆ. ಮೋಟೋ ವ್ಲಾಗ್ ಕಂಟೆಂಟ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಸೊ ಅದನ್ನು ಮಾಡ್ತೀವಿ. ಸೊ ನಮ್ಮನ್ನು ಸ್ವಲ್ಪ ಬೆಳೆಸಿ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ನಾನು ಲಿಂಕಲ್ಲಿ ಕೊಟ್ಟಿರ್ತೀನಿ, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಹೋಗಿ
ನೋಡ್ಕೋಬೋದು. ಸೊ ಫ್ರೆಂಡ್ಸ್, ಇನ್ನೊಂದು ಹೇಳಕ್ ಮರ್ತ್ಬಿಟ್ಟೆ, ಇದು ಬಂದು ಕಂಪ್ಲೀಟ್ಲಿ ವಾಟರ್ ಪ್ರೂಫ್. ನಿಮಗೆ 20 ಮೀಟರ್ವರೆಗೂ ನೀವು ನೀರಲ್ಲಿ ಆರಾಮಾಗಿ ವಿಡಿಯೋ ಮಾಡ್ಬೋದು, ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ಬೋದು, ಏನೇ ಥರದ್ದಾದ್ರೂ ನೀವು ಮಾಡ್ಬೋದು. ಸೊ ನೀವು ಆರಾಮಾಗಿ ಇದನ್ನ ವಾಟರ್ ಫಾಲ್ಸು ಅಥವಾ ರಿವರ್ ಅಥವಾ ನದಿ ಯಾವುದೇ ಥರದಲ್ಲೂ ಹೋಗಿ ಆರಾಮಾಗಿ ನೀವು ವ್ಲಾಗ್ ಮಾಡ್ಬೋದು. ಯಾವುದೇ ಥರದ ನಿಮಗೆ ಕಾಂಪ್ಲಿಕೇಟೆಡ್ ಇಶ್ಯೂಸ್ ಬರೋದಿಲ್ಲ. 1 ಇಯರ್ ವಾರಂಟಿ ಕೊಡ್ತಾರೆ ಕಂಪನಿ ಕಡೆಯಿಂದ. ಸೊ ನೀವು ಈಸಿಯಾಗಿ ರೆಕಾರ್ಡ್ ಮಾಡ್ಬೋದು, ವಿಡಿಯೋಸ್ ಅಥವಾ ಕ್ಯಾಪ್ಚರ್ ಮಾಡ್ಬೋದು. ಒಟ್ಟಲ್ಲಿ ವರ್ತಬಲ್ ಪ್ರಾಡಕ್ಟ್ ಫ್ರೆಂಡ್ಸ್, ಆರಾಮಾಗಿ ನೀವು ಮಾಡ್ಬೋದು. ಸೊ ಮಾಡಿ. ಗುಡ್ ಬೈ ಗೈಸ್. ಫೈನಲಿ ಇದರ ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ಏನಿದೆ ನೋಡ್ಕೊಂಬೇಡ, ಏನೇನು ಕೊಟ್ಟಿದ್ದಾರೆ ಅಂತ. ಫಾರ್ವರ್ಡು, ಆಪರೇಷನ್ ನೋಟ್ಸ್, ಪ್ರಾಡಕ್ಟ್ ಫೀಚರ್ಸ್, ಪ್ರಾಡಕ್ಟ್ ಡಯಾಗ್ರಾಮ್, ಬಟನ್ ಫಂಕ್ಷನ್, ಆಮೇಲೆ ಮೈಕ್ರೋ ಎಸ್ ಡಿ ಕಾರ್ಡ್ ಸ್ಲಾಟ್, ಪ್ರಾಡಕ್ಟ್ ಮೈನ್ ಫಂಕ್ಷನ್ ಇಂಟ್ರೊಡಕ್ಷನ್, ಸೆಟ್ಟಿಂಗ್ ಮೆನು, video photo function, Wi-Fi and app function, Wi-Fi information, app operation interface function, introduction. ಲಾಸ್ಟಲ್ಲಿ ಕೊಟ್ಟಿರೋದು ಸ್ಪೆಸಿಫಿಕೇಶನ್. ಇಮೇಜ್ ಸೆನ್ಸಾರ್ ಸೋನಿ ಕೊಟ್ಟಿದ್ದೇನೆ. ಸೊ ಸೋನಿ ನಿಮ್ಗೆ ಏನು ವರ್ಕ್ ಆಗುತ್ತೆ ಅನ್ನೋದು ಗೊತ್ತು. ಸೂಪರ್ ಆಗಿರುತ್ತೆ ಲೆನ್ಸು. ಫಂಕ್ಷನ್ ಮಾಡ್ಬಂದ್ಬಿಟ್ಟು ರೆಕಾರ್ಡಿಂಗು, ಫೋಟೋ ಪ್ಲೇಬ್ಯಾಕು, LCD ಸ್ಕ್ರೀನು, 2.2 ಇಂಚ್ ಪ್ಲಸ್ 1.3 ಸ್ಕ್ರೀನು, ಫ್ರಂಟ್ ಮತ್ತು ಬ್ಯಾಕು ಎರಡು ಆ್ಯಡ್ ಮಾಡಿದ್ದಾರೆ. ಪಿಕ್ಚರ್ ರೆಸಲ್ಯೂಷನು 50, 30, 24, 20, 12 ಮತ್ತು 8mm ಕೊಟ್ಟಿದ್ದೇನೆ. ವಿಡಿಯೋ ರೆಸಲ್ಯೂಷನ್ 5K 30 FPS, 4K 60 FPS ಆರ್ 30 FPS ಯಾವ್ದು ಬೇಕಾದ್ರೂ ಮಾಡ್ಕೋಬೋದು. 2.7K 60 ಅಥವಾ 30 FPS ಯಾವ್ದು ಬೇಕಾದ್ರೂ ಮಾಡ್ಬೋದು. ಆಮೇಲೆ 180 ರೆಸಲ್ಯೂಷನ್ ಕೊಟ್ಟಿದ್ದಾರೆ. 720 ಇದೆ, 130 ಇದೆ, ಅದರಲ್ಲಿ 120. ಆಮೇಲೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ 256 GB ಸಪೋರ್ಟ್ ಆಗುತ್ತೆ ಫಸ್ಟ್ ನಿಮ್ಗೆ ಹೇಳಿದ. ಫೈಲ್ ಫಾರ್ಮ್ಯಾಟ್ ಬಂದ್ಬಿಟ್ಟು JPEG MP4 ಎರಡು ಬರುತ್ತೆ. USB ಪೋರ್ಟು ಟೈಪ್ C ಬರುತ್ತೆ. ಆಮೇಲೆ ಪವರ್ ಸಪ್ಲೈ ಬಂದ್ಬಿಟ್ಟು ನಿಮಗೆ ರೀಚಾರ್ಜಬಲ್ ಲಿಥಿಯಂ ಬ್ಯಾಟ್ರಿ ಕೊಟ್ಟಿದ್ದಾನೆ. ಸೊ ಯಾವುದೇ ಥರ ಪ್ರಾಬ್ಲಮ್ ಇರಲ್ಲ. 3.7 volts ಕೊಟ್ಟಿದ್ದಾನೆ. ಲ್ಯಾಂಗ್ವೇಜು ಇಂಗ್ಲೀಷ್ ಅಥವಾ ಸ್ಪ್ಯಾನಿಷ್ ಯಾವ್ದು ಬೇಕಾದ್ರೂ ನೀವು ಇದು ಮಾಡ್ಕೋಬೋದು. ಸೆಟ್ಟಿಂಗ್ 3 minutes to 5 minutes ಅಥವಾ 10 minutes ಆಟೋಮೆಟಿಕ್ ಆಫ್ ಆಗೋಗುತ್ತೆ. ನೀವು ಸೆಟ್ ಮಾಡ್ಕೋಬೋದು ಯಾವ ಥರ ಬೇಕು ನಿಮಗೆ ಅಂತ. ಆ ಥರದ್ರಲ್ಲಿ ಅದೇ ಆಟೋ ಆಫ್ ಆಗೋಗುತ್ತೆ. ಆಪ್ರೇಷನ್ ಸಿಸ್ಟಮ್ ಬಂದ್ಬಿಟ್ಟು ವಿಂಡೋಸ್ XP, ವಿಸ್ಟಾ, ಮ್ಯಾಕ್ ಎಲ್ಲದಕ್ಕೂ ಇದು ಸಪೋರ್ಟ್ ಮಾಡುತ್ತೆ. ಸೊ ನೀವು ಯಾವುದೇ ಥರದ ಇದು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಡೈಮೆನ್ಷನ್ಸು 60.5 ಇಂಟು 32 ಇಂಟು 43 mm ಕೊಟ್ಟಿದ್ದಾನೆ. ಸೊ ಸ್ಪೆಸಿಫಿಕೇಶನ್ಸಲ್ಲಿ ನಿಮ್ಗೆ ಯಾವುದೇ ಥರದ ಡೌಟ್ ಇದ್ರೂ ನೀವು ಇದರಲ್ಲಿ ಚೆಕ್ ಮಾಡ್ಕೊಬೋದು. ಸೊ ಯಾವುದೇ ಥರದ ಇದಿರಲ್ಲ ಇದರಲ್ಲಿ, ಸೂಪರ್ ಆಗಿರುತ್ತೆ. ಸೊ ಎಲ್ಲ ಡೀಟೇಲ್ಡಾಗಿ ಕೊಟ್ಟಿದ್ದಾನೆ. ಸೊ ನಿಮಗೆಲ್ಲ ನಾನು ಹೇಳ್ಕೊಳಕ್ಕಾಗೋದಿಲ್ಲ. ಸೊ ನೀವು ಪರ್ಚೇಸ್ ಮಾಡಿದ್ರೆ ನೀವು ಬೇಕಾದರೆ ನೋಡ್ಕೋಬೋದು ಏನೇನಿದೆ ಏನೇನಿಲ್ಲ ಅಂತ. ಸಾರಿ, ಉಲ್ಟಾ ಹಿಡಿದೆ ಅನಿಸುತ್ತೆ, ಅದು ನೋಡ್ಕೋಬೋದು. ಸೊ ಓಕೆ ಫ್ರೆಂಡ್ಸ್, ನಮ್ಮದು ಮೋಟೋ ವ್ಲಾಗ್ ನಾಳೆ ಸೆಟಪ್ ಇದೆ, ಮೋಟೋ ವ್ಲಾಗ್ದು. ಸೊ ಒಂದು ಹೆಲ್ಮೆಟ್ ಸ್ಟ್ರ್ಯಾಪ್ ಆರ್ಡರ್ ಮಾಡಿದ್ದೆ ಚಿನ್ ಮೌಂಟ್ಗೆ ಹೆಲ್ಮೆಟ್ದು. ಸೊ ಅದನ್ನು ಅಟ್ಯಾಚ್ ಮಾಡಿ ಇನ್ಸ್ಟಾಲ್ ಮಾಡೋದನ್ನ ವಿಡಿಯೋ ಹಾಕ್ತೀನಿ. ಸೊ ಇವತ್ತಿಗೆ ಈ ಅನ್ಬಾಕ್ಸಿಂಗ್ ಮುಗೀತು. ಸೊ ಬಾಯ್ ಫ್ರೆಂಡ್ಸ್.